ನಮಸ್ಕಾರ ಡಾಕ್ಟರ್ ಸಿಂಧು. ಸೊ ಇಷ್ಟು ದಿನ ತುಂಬ ವಿಡಿಯೋಸ್ ಮಾಡಿಬಿಟ್ವಿ, ಪ್ರೆಗ್ನೆಂಟ್ ಹೇಗಾಗಬೇಕು, ಪ್ರೆಗ್ನೆನ್ಸಿ ಆ ಪ್ರಾಬ್ಲಮ್ ಇದ್ದರೆ ಪ್ರೆಗ್ನೆಂಟ್ ಹೇಗಾಗೋದು, ಈ ಪ್ರಾಬ್ಲಮ್ ಇದ್ದರೆ ಪ್ರೆಗ್ನೆಂಟ್ ಹೇಗಾಗೋದು ಅಂತ. ಸೊ ಎಕ್ಸ್ಕ್ಲೂಸಿವ್ ಆಗಿ ಇವತ್ತು ಪ್ರೆಗ್ನೆನ್ಸಿ ಆಗದೆ ಇರೋದಕ್ಕೆ ನಾವೇನೇನೆಲ್ಲ ಮಾಡ್ಕೋಬೇಕು, ನ್ಯಾಚುರಲ್ ಆಗಿ ನಾವು ಏನೇನೆಲ್ಲ ಸ್ಟೆಪ್ಸ್ ತಗೋಬೇಕು, ನ್ಯಾಚುರಲ್ ಆಗಿಲ್ಲ ಅಂತ ಹೇಳಿದ್ರೆ ನಾವೇನಾರು ಪಿಲ್ಸ್ ತಗೋಬೇಕಾ, ಕಾಪರ್ ಟೀ ಹಾಕ್ಸ್ಕೋಬೇಕಾ, ತುಂಬ ಜನಕ್ಕೆ ತುಂಬ ಆಪ್ಷನ್ಸ್ ಇದೆ. ನಿಮಗೆ ಪ್ರೆಗ್ನೆನ್ಸಿ ಇವಾಗಲೇ ಬೇಡ, ನೀವು ಪ್ರೆಗ್ನೆನ್ಸಿ ಸ್ವಲ್ಪ ಟೈಮ್ಗೆ, ಯಾಕೆಂದರೆ ನಮ್ಮ ಸ್ಪೇಸಿಂಗ್ ಖಂಡಿತ ಬೇಕು. ಒಂದು ಬೇಬಿ ಆದಮೇಲೆ ಅಟ್ಲೀಸ್ಟ್ ನಾವು ಮಿನಿಮಮ್ 2 to 3 years ಗ್ಯಾಪ್ ಆದರೂ ಕೊಡಬೇಕು. ಅದು ನಿಮ್ಮ ಬಾಡಿ ಅದು ಏನು ಹೇಳುತ್ತೆ, ಆ ಸ್ಟ್ರೆಂತ್ ಎಲ್ಲ ವಾಪಸ್ ಬರಬೇಕಲ್ವಾ. ಸೊ ಪ್ರೆಗ್ನೆನ್ಸಿ ಅನ್ನೋದು ನಿಮ್ಮ ಹೆಲ್ತ್ ಮೇಲೆ, ನಿಮ್ಮ ಬಾಡಿ ನ್ಯೂಟ್ರಿಷನ್ ಸ್ಟೇಟಸ್ ಮೇಲೆ ತುಂಬ ಎಫೆಕ್ಟ್ ಮಾಡುತ್ತೆ. ಸೊ ನಿಮ್ಮ ಆ ಗ್ಯಾಪ್ ಕೊಡಲೇಬೇಕು. ಸೊ ಆ ಗ್ಯಾಪಲ್ಲಿ ಇರಬೇಕಾದ್ರೆ ನೀವು ಯಾವ ಥರ ಕಾಂಟ್ರಸೆಪ್ಷನ್ಸ್ ಯೂಸ್ ಮಾಡ್ಬೋದು, ಮತ್ತು ನಿಮಗೆ ಪ್ರೆಗ್ನೆನ್ಸಿನೇ ಬೇಡ ಅಂತ ಸದ್ಯಕ್ಕೆ ಅನ್ಕೊಳ್ತಾ ಇದ್ದೀರಾ, ನೀವು ಬೇರೆ ಪ್ಲ್ಯಾನ್ಸ್ ಇದೆ, ನೀವು ಪ್ಲ್ಯಾನ್ಡ್ ಪ್ರೆಗ್ನೆನ್ಸಿ ಮಾಡಬೇಕು ಅಂದ್ಕೊಳ್ತಾ ಇದ್ದೀರಾ, ಸೊ ನಿಮ್ಗೆ ಅನ್ಪ್ಲ್ಯಾನ್ಡ್ ಪ್ರೆಗ್ನೆನ್ಸಿ ಬೇಡ ಅಂತ ಅನ್ಕೊಳ್ತಾ ಇದ್ರೆ ನಿಮ್ಗೆ ಏನೇನೆಲ್ಲ ಮೆಥಡ್ಸ್ ಅವೈಲೇಬಲ್ ಇದೆ. ಸೊ ಇದ್ರ ಬಗ್ಗೆ ಯಾರಿಗೂ ತುಂಬ ಕಮ್ಮಿ ನಾಲೆಜ್ ಇದೆ ಅಂತ ನನಗೆ ಅನಿಸುತ್ತೆ. ಸೊ ಇದ್ರ ಬಗ್ಗೆ ಯಾರಿಗೂ ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಆಗಲೇಬಾರ್ದು. ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಮಾಡಿಕೊಂಡು ಮತ್ತೆ ದೇ ಶುಡ್ ನಾಟ್ ಗೋ ಫಾರ್ ಅಬಾರ್ಷನ್ಸ್, ಆ ಥರ ಎಲ್ಲ ಮಾಡಿಸ್ಕೊಳ್ಳೋಕೆ ಹೋಗಲೇಬಾರ್ದು. ಓಕೆನಾ. ಸೊ ಅದು ಇಟ್ಸ್ ನಾಟ್ ಲೀಗಲಿ ಕರೆಕ್ಟ್ ಆಲ್ಸೋ. ಅದು ಆ ಥರ ಮಾಡೋದ್ರಿಂದ ನಮಗೆ ನಿಮ್ಮ ಬಾಡಿ ಮೇಲೂ ಎಫೆಕ್ಟ್ ಆಗುತ್ತೆ. ಆ ಥರ ಮಾಡೋದು ಕೂಡ ನಾವು ಎಥಿಕಲಿ ಇಟ್ಸ್ ನಾಟ್ ಕರೆಕ್ಟ್ ಅಲ್ವಾ. ಸೊ ಹಾಗಾಗಿ ನಮ್ಗೆ ಆಪ್ಷನ್ಸ್ ಇದೆ ಪ್ರೆಗ್ನೆನ್ಸಿ ಪ್ರಿವೆಂಟ್ ಮಾಡೋದಕ್ಕೆ ಅನ್ಬೇಕಾದ್ರೆ ನಾವು ಅದನ್ನ ಖಂಡಿತ ಯುಟಿಲೈಸ್ ಮಾಡಲೇಬೇಕು. ಸೊ ಆ ಥರ ಆಪ್ಷನ್ಸಲ್ಲಿ ಫಸ್ಟ್ ನಮಗೆ ನ್ಯಾಚುರಲ್ ಮೆಥಡ್. ಸೊ ನ್ಯಾಚುರಲ್ ಮೆಥಡಲ್ಲಿ ನೀವು ಹೇಗೆ ಕ್ಯಾಲೆಂಡರ್ ಮೆಥಡ್ ಅಂತ ಹೇಳ್ತೀವಿ, ಕ್ಯಾಲೆಂಡರ್ ಮೆಥಡಲ್ಲಿ ನೀವು ಹೇಗೆ ನಿಮ್ಮ ಡೇಸ್ ಆಫ್ ಪೀರಿಯಡ್ಸ್ ಡೇಟ್ ಇಟ್ಕೊಂಡು ಯಾವುದು ನಿಮಗೆ ಓವ್ಯುಲೇಷನ್ ಡೇ ಅಂತ ನೀವು ಟ್ರ್ಯಾಕ್ ಮಾಡ್ತೀರೋ, ಅದೇ ಥರ ಇದರಲ್ಲೂ ನೀವು ಯಾವುದು ನಿಮ್ಮ ಓವ್ಯುಲೇಷನ್ ಡೇ, ನಿಮಗೆ ರೆಗ್ಯುಲರ್ ಪೀರಿಯಡ್ಸ್ ಇದ್ರೆ ನಿಮಗೆ ಈ ಮೆಥಡ್ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಯಾಕೆಂತ ಹೇಳಿದ್ರೆ ನಿಮ್ಮ ಮಿಡಲ್ 10 days ಇರುತ್ತಲ್ವಾ, ಸೊ ಮಿಡಲ್ 10 days ಅಲ್ಲಿ ನೀವು ಎಕ್ಸ್ಟ್ರಾ ಪ್ರಿಕಾಷನ್ಸ್ ಯೂಸ್ ಮಾಡಬೇಕಾಗುತ್ತೆ ನೀವು ಇಂಟರ್ಕೋರ್ಸ್ ಮಾಡಬೇಕಾದ್ರೆ. ಸೊ ಅದನ್ನ ಫರ್ಟೈಲ್ ಪೀರಿಯಡ್ ಅಥವಾ ನಿಮ್ಮ ಕಾಂಟ್ರಸೆಪ್ಷನ್ಗೆ ಬಂದರೆ ಡೇಂಜರ್ ಪೀರಿಯಡ್ ಅಂತ ಕರಿತೀವಿ. ಯಾಕಂದರೆ ಆ ಟೈಮಲ್ಲಿ ನೀವು ಅನ್ಪ್ರೊಟೆಕ್ಟೆಡ್ ಇಂಟರ್ಕೋರ್ಸ್ ಮಾಡಿದ್ರೆ ನಿಮಗೆ ಚಾನ್ಸಸ್ ಆಫ್ ಪ್ರೆಗ್ನೆನ್ಸಿ ಜಾಸ್ತಿ ಇರುತ್ತೆ. ಸೊ ನೀವು ವಿಡ್ರಾವಲ್ ಮೆಥಡ್ ಯೂಸ್ ಮಾಡಿ, ಜಾಕ್ಯುಲೇಷನ್ ಆಗದಂಗೆ ನೀವು ವಿಡ್ರಾವಲ್ ಮೆಥಡ್ ಯೂಸ್ ಮಾಡ್ಬೋದು, ಕಾಂಡಮ್ಸ್ ಯೂಸ್ ಮಾಡ್ಬೋದು. ಸೊ ಇಲ್ಲಾಂದರೆ ನೀವು ಆ ಮಿಡಲ್ 10 days ಅಲ್ಲಿ ಇಂಟರ್ಕೋರ್ಸ್ ಮಾಡದೆ ನಿಮ್ಮ ಸೈಕಲ್ದು ಮೊದಲನೇ 10 ದಿನ ಕಡೆ 10 ದಿನ ಮಾತ್ರ ಇಂಟರ್ಕೋರ್ಸ್ ಮಾಡಿದ್ರೆ ನಿಮ್ಮ ಪ್ರೆಗ್ನೆನ್ಸಿ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಸೊ ಇದೆಲ್ಲ ಗ್ಯಾರಂಟಿಡ್ ಅಲ್ಲ. ಸೊ ಎಲ್ಲ ವಿಡ್ರಾವಲ್ ಮೆಥಡ್ ಇರ್ಬೋದು, ಕ್ಯಾಲೆಂಡರ್ ಮೆಥಡ್ ಇರ್ಬೋದು, ಕಾಂಡಮ್ಸ್ ನೀವು ಯೂಸ್ ಮಾಡ್ಬೋದು. ಯಾವುದೇ ಯೂಸ್ ಮಾಡಿದ್ರು ನಿಮಗೆ ಫೇಲ್ಯೂರ್ ರೇಟ್ ಜಾಸ್ತಿ ಇರುತ್ತೆ. ಅಂದರೆ ಇದು ಎಲ್ಲದರಲ್ಲೂ ಒಂದು 7 to 8% ನೀವು ಕಾಂಡಮ್ಸ್ ಯೂಸ್ ಮಾಡಿದ್ರು ಇಫ್ ಇನ್ ಕೇಸ್ ಕಾಂಡಮ್ಸ್ ಬ್ರೇಕ್ ಆದರೆ ದರ್ ಇಸ್ ಚಾನ್ಸಸ್ ಆಫ್ ಪ್ರೆಗ್ನೆನ್ಸಿ. ಸೊ ಹಾಗಾಗಿ ಇದಕ್ಕೆಲ್ಲದಕ್ಕೂ ಫೇಲ್ಯೂರ್ ರೇಟ್ಸ್ ಇದ್ದೇ ಇರುತ್ತೆ. ಸೊ ಯಾವ್ದಾದ್ರು ಒಂದು ಮೆಥಡ್ ನಾವು ಫಾಲೋ ಮಾಡಿದ್ರೆ ಅದಕ್ಕೆ ಸಕ್ಸಸ್ ರೇಟ್ ಇರುತ್ತೆ, ಫೇಲ್ಯೂರ್ ರೇಟ್ ಇರುತ್ತೆ ಅಲ್ವಾ. ಸೊ ಇದಕ್ಕೆಲ್ಲ ಸ್ವಲ್ಪ ನ್ಯಾಚುರಲ್ ಮೆಥಡ್ಸ್ ಇದರಲ್ಲಿ ನಾವು ಎಕ್ಸ್ಟ್ರಾ ನಾವು ಹಾರ್ಮೋನ್ಸ್ ಅದರ ಏನೂ ತಗೊಳ್ತಾ ಇಲ್ಲ. ಸೊ ಹಾಗಾಗಿ ಇದಕ್ಕೆಲ್ಲ ಸ್ವಲ್ಪ ಫೇಲ್ಯೂರ್ ರೇಟ್ಸ್ ಜಾಸ್ತಿ. ಹಾಗನ್ಬಿಟ್ಟು ಎಲ್ಲರಿಗೂ ಏನು ಪ್ರೆಗ್ನೆನ್ಸಿ ಆಗ್ಬಿಡಲ್ಲ, ಬಟ್ ನೀವು ಸ್ವಲ್ಪ ಕೇರ್ಫುಲ್ ಆಗಿರಬೇಕು ನೀವು ಈ ನ್ಯಾಚುರಲ್ ಮೆಥಡ್ಸ್ ನೀವು ಯೂಸ್ ಮಾಡಬೇಕಾದ್ರೆ ಕಾಂಟ್ರಸೆಪ್ಷನ್ಗೆ. ಸೊ ನೆಕ್ಸ್ಟ್ ಸೆಕೆಂಡ್ ಕ್ಯಾಟಗರಿ ಆಫ್ ಪೀಪಲ್ ಬಂದು ನೀವು ಟ್ಯಾಬ್ಲೆಟ್ಸ್ ಸೆಕೆಂಡ್ ಕ್ಯಾಟಗರಿ ಬಂದು ನೀವು ಟ್ಯಾಬ್ಲೆಟ್ಸ್ ತಗೋಬೋದು. ಟ್ಯಾಬ್ಲೆಟ್ಸ್ ಅಂತ ಹೇಳಿದ್ರೆ ಯಾವ ಥರ ಟ್ಯಾಬ್ಲೆಟ್ಸ್ ಇದೆ ಅವೈಲೇಬಲ್ ಇದೆ. ಸೊ ತುಂಬ ಬ್ರ್ಯಾಂಡ್ಸ್ ಇದಾವೆ, ತುಂಬ ಮಲ್ಟಿಪಲ್ ಆಫ್ ಚಾಯ್ಸಸ್ ಇದೆ ವೆನ್ ಇಟ್ ಕಮ್ಸ್ ಟು ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್. ನೀವು ಪಿಲ್ಸ್ ತಗೊಳ್ಳೋಕ್ಕಿಂತ ಮುಂಚೆ ನೀವು ಒಂದ್ಸಲ ಖಂಡಿತ ನೀವು ಡಾಕ್ಟರ್ನ ಒಂದ್ಸಲ ಕನ್ಸಲ್ಟ್ ಮಾಡಬೇಕು. ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಒಂದ್ಸಲ ನಿಮ್ಮ ಹಾರ್ಮೋನ್ ಲೆವೆಲ್ಸ್ ಎಲ್ಲ ನಾರ್ಮಲ್, ನಿಮ್ಮ ಥೈರಾಯ್ಡ್ ಲೆವೆಲ್ಸ್ ಎಲ್ಲ ನಾರ್ಮಲ್ ಆಗಿದೆಯಾ, ನಿಮ್ಮ ಯೂಟ್ರಸ್ ಓವರೀಸ್ ಎಲ್ಲ ನಾರ್ಮಲ್ ಆಗಿದೆಯಾ ಅಂತ ನೋಡ್ಕೊಳ್ಳೋದು ತುಂಬ ಅಗತ್ಯ. ಯಾಕೆಂತ ಹೇಳಿದ್ರೆ ಯೂಟ್ರಸ್ ಎಲ್ಲ ಏನಾರ ಸಿಸ್ ಇದೆ ಅಥವಾ ಎಂಡೋಮೆಟ್ರಿಯಮ್ ಥಿಕ್ನೆಸ್ ಸ್ವಲ್ಪ ಜಾಸ್ತಿ ಇದೆ, ಆ ಥರ ಎಲ್ಲ ಏನಾರ ಇದ್ರೆ ಸೊ ಅದರಿಂದ ನಮ್ಮ ಕಾಂಟ್ರಸೆಪ್ಟಿವ್ ಪಿಲ್ಸ್, ಯಾಕೆಂದರೆ ಅದು ದಿನ ನೀವು ಪಿಲ್ಸ್ ತಗೊಳ್ಳೋದ್ರಿಂದ ಅದರಿಂದ ಅಫೆಕ್ಟ್ ಆಗ್ಬೋದು. ಸೊ ತಗೊಳ್ಳೋಕ್ಕಿಂತ ಮುಂಚೆ ನೀವು ಖಂಡಿತ ಒಂದು ಸ್ಕ್ಯಾನ್ ಮಾಡಿಸ್ಬೇಕು. ಮತ್ತು ನಿಮ್ಮ ಥೈರಾಯ್ಡ್ ಲೆವೆಲ್ಸು ಈ ಹಾರ್ಮೋನ್ ಲೆವೆಲ್ಸ್ ಎಲ್ಲ ಚೆಕ್ ಮಾಡಿಸಿ ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ರೆ ನೀವು ಖಂಡಿತ ಕಾಂಟ್ರಸೆಪ್ಟಿವ್ ಪಿಲ್ಸ್ ತಗೋಬೋದು. ಇದ್ರ ಬಗ್ಗೆ ತುಂಬ ಮಿತ್ಸ್ ಇದೆ. ಸೊ ತಗೊಂಡ್ರೆ ತುಂಬ ಕಾಂಪ್ಲಿಕೇಶನ್ಸ್ ಆಗುತ್ತೆ, ತುಂಬ ವೆಯ್ಟ್ ಗೇನ್ ಆಗುತ್ತೆ, ಮತ್ತು ಏನೋ ಕ್ಯಾನ್ಸರ್ಸ್ ಬರುತ್ತೆ, ಹಂಗೆಲ್ಲ ಇದೆ. ಸೊ ನಾನು ನಿಮ್ಗೆ ಕ್ಲಿಯರಾಗಿ ಹೇಳ್ತೀನಿ. ಸೊ ಕಾಂಟ್ರಸೆಪ್ಟಿವ್ ಪಿಲ್ಸ್ ತಗೊಳ್ಳೋದ್ರಿಂದ ಸೊ ನಮ್ಗೆಲ್ಲರಿಗೂ ಓವರ್ ಇದೆ. ಒಂದು ಹೆಣ್ಣು ಅಂತ ಹೇಳಿದ್ರೆ ಹೆಣ್ಣು ಒಳಗಡೆ ಓವರ್ ಇದ್ದೇ ಇರುತ್ತೆ. ಸೊ ನೀವು ಕಾಂಟ್ರಸೆಪ್ಟಿವ್ ಪಿಲ್ಸ್ 6 monthsಗಿಂತ ಮೇಲ್ ತಗೊಂಡ್ರೆ ನಿಮಗೆ ಅದು ಪ್ರೊಟೆಕ್ಷನ್ ಕೊಡುತ್ತೆ. ಓವೇರಿಯನ್ ಕ್ಯಾನ್ಸರ್, ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಮತ್ತು ಓವೇರಿಯನ್ ಸಿಸ್ ಎಲ್ಲ ಅದರಿಂದ ಪ್ರೊಟೆಕ್ಷನ್ ಸಿಗುತ್ತೆ ನಿಮಗೆ ಪಾಲಿಸಿಸ್ಟಿಕ್ ಓವರೀಸ್ ಎಲ್ಲ ಇದ್ದರೆ ಅದು ತಕ್ಕ ಮಟ್ಟಿಗೆ ಕ್ಯೂರ್ ಆಗೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಸೊ ಇದೆಲ್ಲ ತುಂಬ ಬೆನಿಫಿಟ್ಸ್ ಇದೆ ನಿಮಗೆ. ಕಾಂಟ್ರಸೆಪ್ಟಿವ್ ಪೀರಿಯಡ್ಸ್ ರೆಗ್ಯುಲರೈಸ್ ಆಗುತ್ತೆ. ತುಂಬ ಇಂಪಾರ್ಟೆಂಟ್ ಬೆನಿಫಿಟ್ ಬಂದು ನಿಮಗೆ ಪ್ರೆಗ್ನೆನ್ಸಿ ಆಗಲ್ಲ. ಅನ್ವಾಂಟೆಡ್ ಪ್ರೆಗ್ನೆನ್ಸೀಸ್ ನೀವು ಖಂಡಿತ ಇದರಲ್ಲಿ ಸಕ್ಸಸ್ಫುಲ್ ಆಗಿ ನೀವು ಪ್ರಿವೆಂಟ್ ಮಾಡ್ಬೋದು. ಸೊ ಹೌದು, ಯಾವುದೋ ಒಂದು ವಿಷಯ ಇದೆ ಅಂತ ಹೇಳಿದ್ರೆ ಅದಕ್ಕೆ
ಪಾಸಿಟಿವ್ ಸೈಡ್ಸ್ ಇರುತ್ತೆ, ನೆಗೆಟಿವ್ ಸೈಡ್ಸ್ ಇರುತ್ತೆ. ಸೊ ಏನು ಕಾಂಪ್ಲಿಕೇಶನೇ ಬರಲ್ವಾ ಅಂದ್ರೆ ಆ ಥರ ಏನಿಲ್ಲ. ಪಿಲ್ಸ್ ಅಲ್ಲೂ ಕಾಂಟ್ರಸೆಪ್ಷನ್ ಪಿಲ್ಸ್ ಅಲ್ಲೂ ಕೂಡ ತುಂಬಾ ಕಾಂಪ್ಲಿಕೇಶನ್ಸ್ ಇದೇನೆ. ಯಾವಾಗ್ಲೂ ರಿಸ್ಕ್ ಅಂಡ್ ಬೆನಿಫಿಟ್ಸ್ ಅಂತ ಹೇಳ್ತೀವಿ ಮೆಡಿಸಿನ್ ಅಲ್ಲಿ, ಯಾವಾಗ್ಲೂ ಹಾಗೇನೆ. ಸೊ ಯಾವ್ದಾದ್ರು ಒಂದು ಮೆಡಿಸಿನ್ ಕೊಡ್ಬೇಕಾದ್ರೆ ನಾವು ರಿಸ್ಕ್ ಎಷ್ಟಿದೆ ಈ ಮೆಡಿಸಿನ್, ಓಕೆ ಒಂದು ಮೆಡಿಸಿನ್ ಕೊಡ್ತೀನಿ, ನಿಮಗೆ ಜ್ವರ ಬಂದಿದೆ, ಸೊ ನಿಮಗೆ ಜ್ವರ ಕಡಿಮೆ ಮಾಡೋದು ಈಗ ತುಂಬಾ ಅಗತ್ಯ ಅಲ್ವಾ. ಸೊ ಜ್ವರ ಕಡಿಮೆ ಮಾಡೋಕೆ ಇವಾಗ ನಾವು ಕೊಡ್ತಿರೋ ಮೆಡಿಸಿನ್ ಇಂದ ನಿಮಗೆ ಬೆನಿಫಿಟ್ಸ್ ಜಾಸ್ತಿ ಇದೆಯಾ ರಿಸ್ಕ್ ಜಾಸ್ತಿ ಇದೆಯಾ ಅಂತ ಅಸೆಸ್ ಮಾಡಬೇಕು. ಸೊ ಆ ಬೆನಿಫಿಟ್ಸ್ ನಿಮಗೆ ಜಾಸ್ತಿ ಇದೆ, ರಿಸ್ಕ್ ಏನು ಇಲ್ಲ, ಸ್ವಲ್ಪ ಕಡಿಮೆ ಇದೆ ಅಂತ ಹೇಳಿದ್ರೆ ಮೆಡಿಸಿನ್ ಕೊಡ್ತೀವಿ. ಯಾಕಂದ್ರೆ ಯಾವುದೇ ಮೆಡಿಸಿನ್ ಸೈಡ್ ಎಫೆಕ್ಟ್ ಫ್ರೀ ಅಲ್ಲ. ಸೊ ಯಾವ್ದೋ ಒಂದು ಮೆಡಿಸಿನ್, ಅದಕ್ಕೆ ಹೇಳೋದು ಡಾಕ್ಟರ್ ಕನ್ಸಲ್ಟ್ ಮಾಡದೆ ಹೋಗ್ಬಿಟ್ಟು ಫಾರ್ಮಸಿಯಲ್ಲಿ ಯಾವುದೋ ಮೆಡಿಸಿನ್ ತಗೊಂಡ್ಬಿಡ್ಬಾರ್ದು. ಸೊ ಯಾವಾಗಲೂ ಅದು ಆ ನಾಲೆಜ್ ಇರಬೇಕು ಮೆಡಿಸಿನ್ ಪ್ರಿಸ್ಕ್ರೈಬ್ ಮಾಡೋಕ್ಕೂ ಮುಂಚೆ. ಸೊ ಆ ಡಾಕ್ಟರ್ಸ್ಗೆ ಆ ನಾಲೆಜ್ ಇರುತ್ತೆ. ಸೊ ಈ ಮೆಡಿಸಿನ್ ತಗೊಳ್ಳೋದ್ರಿಂದ ನಿಮಗೆ ಬೆನಿಫಿಟ್ ಸಿಗ್ತಾ ಇದೆಯಾ ರಿಸ್ಕ್ ಸಿಗ್ತಾ ಇದೆಯಾ ಅಂತ ಅಸೆಸ್ ಮಾಡಿಬಿಟ್ಟು ಓಕೆ ತುಂಬಾ ಜಾಸ್ತಿ ಬೆನಿಫಿಟ್ಸೇ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ಟ್ಯಾಬ್ಲೆಟ್ ಕೊಡ್ತಾರೆ. ಸೊ ಅದೇ ತರ ನಮ್ಮ ಕಾಂಟ್ರಸೆಪ್ಷನ್ ಪಿಲ್ಸ್ ಅಲ್ಲಿ ನಿಮ್ಮ ರಿಸ್ಕ್ ಸ್ಟೇಟಸ್ ಅಸೆಸ್ ಮಾಡ್ತಾರೆ. ನೀವು ತುಂಬಾ ಜಾಸ್ತಿ ಒಬೀಸ್ ಇದ್ದೀರಾ ಅಂದ್ರೆ ನಿಮಗೆ ತುಂಬಾ ಜಾಸ್ತಿ ಓವರ್ ವೇಟ್ ಇದ್ದೀರಾ, ನಿಮ್ಗೆ BMI ಮೋರ್ ದನ್ 30-35 ಹಂಗೆಲ್ಲ ಇದೆ, ನಿಮಗೆ ಹಿಸ್ಟ್ರಿ ಆಫ್ ಸ್ಟ್ರೋಕ್ ಎಲ್ಲ ಇದೆ, ಪ್ರೀವಿಯಸ್ ಅಲ್ಲಿ ನಿಮಗೆ ಸ್ಟ್ರೋಕ್ ಇದೆ, ನಿಮ್ಮ ಫ್ಯಾಮಿಲಿಯಲ್ಲಿ ಯಾವ್ದಾರ ಸ್ಟ್ರೋಕ್ ಆಗಿರೋ ಹಿಸ್ಟ್ರಿ ಇದೆ, ನಿಮ್ಮ ಫ್ಯಾಮಿಲಿಯಲ್ಲಿ ಇಮಿಡಿಯೇಟ್ ಫ್ಯಾಮಿಲಿಯಲ್ಲಿ ಯಾರಿಗಾರು ಬ್ರೆಸ್ಟ್ ಕ್ಯಾನ್ಸರ್ ಯಾರಿಗಾರ ಬಂದಿದೆ, ಅಥವಾ ನಿಮಗೆ ಏನಾದ್ರು ಪ್ರೀವಿಯಸ್ ಇಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಇದೆ. ಸೊ ಈ ತರ ಕ್ಯಾಟಗರಿ ಆಫ್ ಪೀಪಲ್ ಬಂದು ಕಾಂಟ್ರಸೆಪ್ಟಿವ್ ಪಿಲ್ಸ್ ತಗೋಬಾರ್ದು. ಯಾಕೆಂದ್ರೆ ಕಾಂಟ್ರಸೆಪ್ಟಿವ್ ಪಿಲ್ಸ್ ಬಂದು ನಮ್ಮ ಬ್ಲಡ್ ಅಲ್ಲಿರೋ ಕ್ಲಾಟಿಂಗ್ ನೇಚರ್ ಸ್ವಲ್ಪ ಇನ್ಕ್ರೀಸ್ ಮಾಡುತ್ತೆ. ಸೊ ನೀವು ತುಂಬಾ ಜಾಸ್ತಿ ಒಬೀಸ್ ಇದ್ರೆ, ನೀವು ಜಾಸ್ತಿ ಹಿಸ್ಟ್ರಿ ಆಫ್ ಸ್ಟ್ರೋಕ್ ಎಲ್ಲ ಇದ್ರೆ ನಿಮಗೆ ಸ್ಟ್ರೋಕ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ಅಂದ್ರೆ ಆ ಥರ ಬ್ಲಡ್ ಅಲ್ಲಿ ಕ್ಲಾಟ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ಸೊ ಅದನ್ನೆಲ್ಲ ಅವ್ರು ಅಸೆಸ್ ಮಾಡಿ ನಿಮಗೆ ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಸೊ ಇದೆಲ್ಲ ಎಲ್ಲರಿಗೂ ಏನು ಬರಲ್ಲ, ಇದು ರಿಸ್ಕ್ ತುಂಬಾ ಕಡಿಮೆ, ಇದೆಲ್ಲ ಬರೋ ಚಾನ್ಸಸ್ ತುಂಬಾ ಕಡಿಮೆ. ನೀವು ಕಾಂಟ್ರಸೆಪ್ಟಿವ್ ಪಿಲ್ಸ್ ಮೋರ್ ದನ್ 2 years 3 years ತಗೊಂಡ್ರೆ ಆವಾಗ ನಿಮ್ಮ ರಿಸ್ಕ್ ಆಫ್ ಗೆಟಿಂಗ್ ಬ್ರೆಸ್ಟ್ ಕ್ಯಾನ್ಸರ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಹಂಗಾಗ್ಬಿಟ್ಟು ತಗೊಂಡವ್ರಿಗೆ ಎಲ್ಲರಿಗೂ ಬ್ರೆಸ್ಟ್ ಕ್ಯಾನ್ಸರ್ ಏನು ಬಂದ್ಬಿಡಲ್ಲ, ಸ್ವಲ್ಪ ಜಾಸ್ತಿ ರಿಸ್ಕ್ ಆಗುತ್ತೆ. ಸೊ ನಾವು ಆ 3 ವರ್ಷಕ್ಕಿಂತ ಜಾಸ್ತಿ ನೀವು ಕಾಂಟ್ರಸೆಪ್ಟಿವ್ ಪಿಲ್ಸ್ ತಗೊಂಡ್ರೆ ನೀವು ಆವಾಗ ನಿಮ್ಮ ಬ್ರೆಸ್ಟ್ ಅಲ್ಟ್ರಾಸೌಂಡ್ ಮಾಡಿಸ್ಕೊಂಡು ನಿಮ್ಮ ಬ್ರೆಸ್ಟ್ ಎಲ್ಲ ನಾರ್ಮಲ್ ಇದೆ ಅಂತ ನೀವು ಚೆಕ್ ಮಾಡಿಸ್ಕೋಬೇಕು. ಓಕೆನಾ. ಸೊ ಇದಿಷ್ಟು ನಮ್ಮ ಕಾಂಟ್ರಸೆಪ್ಟಿವ್ ಪಿಲ್ಸ್ ಅಲ್ಲಿರೋ ಬೆನಿಫಿಟ್ಸ್ ಆ್ಯಂಡ್ ರಿಸ್ಕ್ಸ್. ಸೊ ಇದನ್ನೆಲ್ಲ ಅಸೆಸ್ ಮಾಡಿ ಇಂಡಿವಿಜುವಲ್ ಆಗಿ ನಿಮಗೆ ಅದು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದ್ರೆ, ಒಂದ್ಸಲ ಪ್ರಿಸ್ಕ್ರೈಬ್ ಮಾಡಿದ್ರೆ ಮತ್ತೆ ನೀವು ರೆಕರೆಂಟ್ ಆಗಿ ನೀವು ಮೆಡಿಸಿನ್ಸ್ ಪರ್ಚೇಸ್ ಮಾಡ್ಬೋದು. ಅಂದರೆ ಬಿಫೋರ್ ಸ್ಟಾರ್ಟಿಂಗ್ ದ ಮೆಡಿಸಿನ್ ಯು ಶುಡ್ ಡೆಫಿನೆಟ್ಲಿ ಸಿ ದ ಡಾಕ್ಟರ್. ನೀವು ಮೆಡಿಸಿನ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಖಂಡಿತ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವ್ರ ಒಪಿನಿಯನ್ ತಗೊಂಡು ಅವರು ಸೇಫ್ ತಗೊಳ್ಳಿ ಅಂತ ಹೇಳಿದ್ರೆ ಮಾತ್ರ ನೀವು ಕಾಂಟ್ರಸೆಪ್ಟಿವ್ ಪಿಲ್ಸ್ ತಗೋಬೇಕು. ಓಕೆ, ಸೊ ಇದಾಯ್ತು. ಸೊ ಕಾಂಟ್ರಸೆಪ್ಟಿವ್ ಪಿಲ್ಸ್ ಹೇಗೆ ತಗೋಬೇಕು? ಸೊ ಎಲ್ಲರಿಗೂ ಡೌಟ್ಸ್ ಇರುತ್ತೆ. ಸೊ ಕಾಂಟ್ರಸೆಪ್ಟಿವ್ ಪಿಲ್ಸ್ ತಗೊಂಡು ತುಂಬ ಜನ ಪ್ರೆಗ್ನೆಂಟ್ ಆಗ್ಬಿಡ್ತಾರೆ. ಹೇಗಾಗ್ತಾರೆ? ಸೊ ಯಾಕೆಂದ್ರೆ ಕಾಂಟ್ರಸೆಪ್ಟಿವ್ ಪಿಲ್ಸ್ ಬಂದು ದಿನ ಕಾಂಪ್ಲೈನ್ಸ್ ಅಂತ ಹೇಳ್ತೀವಿ. ಅಂದರೆ ಪೇಷಂಟ್ ಬಂದು ರೆಗ್ಯುಲರ್ ಆಗಿ ಸ್ಟ್ರಿಕ್ಟ್ ಆಗಿ ಆ ಮೆಡಿಸಿನ್ಸ್ನ ಎವ್ರಿ ಡೇ ತಗೋಬೇಕು. ಸೊ ಒಂದಿನ ತಗೊಳ್ಳೋದು, 2 ದಿನ ಬಿಟ್ಬಿಡೋದು, ಮತ್ತೆ ತಗೊಳ್ಳೋದು ಮಾಡಿದ್ರೆ ಸೊ ಎಸ್ಕೇಪ್ ಓವ್ಯುಲೇಷನ್ ಅಂತ ಹೇಳ್ತೀನಿ. ಅದ್ರ ಮಧ್ಯೆ ನಮಗೆ ಓವ್ಯುಲೇಷನ್ ಆಗೋಗ್ಬಿಡುತ್ತೆ. ಓಕೆನಾ. ಇದರಲ್ಲಿ ಕಾಂಟ್ರಸೆಪ್ಟಿವ್ ಪಿಲ್ಸ್ ಅಲ್ಲಿ ಏನಿಲ್ಲ, ನ್ಯಾಚುರಲ್ ಆಗಿ ಪ್ರೊಡ್ಯೂಸ್ ಆಗೋ ಹಾರ್ಮೋನ್ಸ್ನ ನ್ಯಾಚುರಲ್ ಆಗಿ ನಮ್ಗೆ ಒಂದ್ಸಲ ಜಾಸ್ತಿ ಆಗುತ್ತೆ, ಒಂದ್ಸಲ ಕಡಿಮೆ ಆಗುತ್ತೆ. ಅದನ್ನ ಬಿಟ್ಬಿಟ್ಟು ನಾವು ಕಂಟಿನ್ಯೂಸ್ ಆಗಿ ಮೆಡಿಸಿನ್ಸ್ ಕೊಡ್ತೀವಿ, ಅದರಿಂದ ನಮ್ಗೆ ಓವ್ಯುಲೇಷನ್ ಸಪ್ರೆಸ್ ಆಗುತ್ತೆ. ಸೊ ನೀವು ಯಾವಾಗಲೂ ಮನ್ಸಿಗೆ ಬಂದಂಗೆ ತಗೊಂಡ್ರಿ, ಮಧ್ಯದಲ್ಲಿ ಬಿಟ್ಬಿಟ್ರಿ, ಮತ್ತೆ ತಗೊಂಡ್ರಿ, ಹಂಗೆಲ್ಲ ಮಾಡಿದ್ರೆ ಅದು ಎಫೆಕ್ಟಿವ್ನೆಸ್ ಸರಿಗಿರಲ್ಲ. ಸೊ ಹಾಗಾಗಿ ನಿಮಗೆ ಮೆಡಿಸಿನ್ಸ್ ನೀವು ರೆಗ್ಯುಲರ್ ಆಗಿ ತಗೊಳ್ಳೋ ತರೋದಿದ್ರೆ ಮಾತ್ರ ನಿಮಗೆ ಕಾಂಟ್ರಸೆಪ್ಟಿವ್ ಪಿಲ್ಸ್ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಓಕೆ, ಇಫ್ ಇನ್ ಕೇಸ್ ಹಿಂಗೆ ತಗೊಂಡ್ರಿ, ಪೀರಿಯಡ್ಸ್ ಮಧ್ಯದ 10 days ಅಲ್ಲಿ 1 or 2 days ನೀವು ಮಿಸ್ ಆಗೋಯ್ತು ಅಂತ ಹೇಳಿದ್ರೆ ಆ ಟೈಮಲ್ಲಿ ನೀವು ಇಂಟರ್ಕೋರ್ಸ್ ಮಾಡದೇ ಇರೋದು ಬೆಟರ್. ಇಫ್ ಇನ್ ಕೇಸ್ ಮಾಡಿದ್ರು ನೀವು ಕಾಂಡಮ್ಸ್ ಏನಾರ ಯೂಸ್ ಮಾಡಿ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಇದೆ, ನೀವು ಪಿಲ್ಸ್ ಯೂಸ್ ಮಾಡಬೇಕಾದ್ರೆ ತುಂಬ ಜನ ಅದು ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ಗೂ ಅದು ಹೆಲ್ಪ್ ಮಾಡುತ್ತೆ ಅಂತ ಅನ್ಕೊಳ್ತಾರೆ. ಅದೇನಿಲ್ಲ, ನಿಮಗೆ ಪ್ರೆಗ್ನೆನ್ಸಿ ಪ್ರಿವೆಂಟ್ ಮಾಡುತ್ತೆ, ಬಟ್ ನಿಮಗೆ ಇಂಟರ್ಕೋರ್ಸ್ ಮಾಡಬೇಕಾದ್ರೆ ಆ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್ ಇದೆ ಅಲ್ವಾ, ಅದೆಲ್ಲ ಬರೋ ಚಾನ್ಸಸ್ ಇರುತ್ತೆ. ಸೊ ನೀವು ಕಾಂಟ್ರಸೆಪ್ಟಿವ್ ಪಿಲ್ಸ್ ಯೂಸ್ ಮಾಡಿದ್ರು ನೀವು ಖಂಡಿತ ಕಾಂಡಮ್ಸ್ ಯೂಸ್ ಮಾಡಲೇಬೇಕು. ದ ಮೇನ್ ಅಡ್ವಾಂಟೇಜ್ ಆಫ್ ಕಾಂಡಮ್ಸ್ ಇಸ್ ಇಟ್ ವಿಲ್ ಪ್ರೊಟೆಕ್ಟ್ ಯು ಫ್ರಮ್ ಮೆನಿ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್. ಸೆಕ್ಸಿಂದ ಬರೋ ಇನ್ಫೆಕ್ಷನ್ಸ್ ತುಂಬ ಇದಾವೆ. ಗೊನೋರಿಯಾ ಇದೆ, ಕ್ಲಮೈಡಿಯಾ ಇದೆ, ಏಡ್ಸ್ ಇದೆ. ಸೊ ಇದೆಲ್ಲಾನು ನಮ್ಗೆ ಬರ್ಬೋದು, HIV ಇನ್ಫೆಕ್ಷನ್ಸ್ ಬರ್ಬೋದು. ಸೊ ಇದೆಲ್ಲಾನು ನಮ್ಗೆ ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಕಾಂಡಮ್ಸ್ ಯೂಸ್ ಮಾಡೋದು ಬೆಸ್ಟ್ ನಮಗೆ. ಓಕೆ, ಕಾಂಟ್ರಸೆಪ್ಟಿವ್ ಪಿಲ್ಸ್ ಜೊತೆಗೆ ನಾವು ಕಾಂಡಮ್ಸ್ ಕೂಡ ಯೂಸ್ ಮಾಡಬೇಕು. ಅದೇ ಬ್ಯಾರಿಯರ್ ಅಂತ ಹೇಳಿದ್ರೆ ಅದರಲ್ಲಿ ನಮಗೆ ಇನ್ಫೆಕ್ಷನ್ ರೇಟ್ ಕಡಿಮೆ ಇರುತ್ತೆ ನೀವು ಕಾಂಡಮ್ಸ್ ಯೂಸ್ ಮಾಡಿದಾಗ. ಓಕೆನಾ. ಸೊ ಇದು ನಿಮ್ಮ ಪಿಲ್ಸ್. ಓಕೆ, ಪಿಲ್ಸ್ ತಗೊಳ್ತಾ ಇದ್ವಿ, ಪಿಲ್ಸ್ ಜೊತೆ ನಾವು ಪ್ರೆಗ್ನೆಂಟ್ ಆಗ್ಬಿಟ್ವಿ ಅಂತ ಹೇಳಿದ್ರೆ, ಸೊ ದ ಮೊಮೆಂಟ್ ಯು ಗೆಟ್ ಟು ನೋ, ನೀವು ಪಿಲ್ಸ್ ತಗೊಳ್ತಾ ಇದ್ರಿ, ಮಧ್ಯದಲ್ಲಿ ಏನೋ ಆಗಿ 1-2-3 ದಿನ ಮಿಸ್ ಆಗಿದ್ರಿ, ಸೊ ಮತ್ತೆ ಪೀರಿಯಡ್ಸ್ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಪಿಲ್ಸ್ ತಗೊಳಕ್ ಹೋಗ್ಬೇಡಿ. ಸೊ ದ ಮೊಮೆಂಟ್ ಯು ಕಮ್ ಟು ನೋ ನಿಮ್ಮ ಪ್ರೆಗ್ನೆನ್ಸಿ ಇದೆ ಅಂತ ಗೊತ್ತಾದ ತಕ್ಷಣ ಪಿಲ್ಸ್ನ ನಿಲ್ಲಿಸ್ಬಿಡ್ಬೇಕು. ಓಕೆ, ಸೊ ಇದು ನಿಮ್ಮ ಕಾಂಟ್ರಸೆಪ್ಟಿವ್ ಪಿಲ್ಸ್. ಸೊ ಈ ಪಿಲ್ಸ್ ಬೇಡ, ನಮಗೆ ಹಾರ್ಮೋನ್ ತರಲೆ ತಾಪತ್ರೆನೇ ಬೇಡ, ಇದೆಲ್ಲ ಬಿಟ್ಬೇಡ ಅಂತ ಹೇಳಿದ್ರೆ ನೆಕ್ಸ್ಟ್ ಬೆಸ್ಟ್ ಆಪ್ಷನ್ ನಿಮಗೆ
ಕಾಪರ್ ಟೀ ಕೂಡ ನೀವು ಹಾಕ್ಸ್ಕೋಬಹುದು. ಕಾಪರ್ ಟೀ ಬಂದು ಇಟ್ಸ್ ವೆರಿ ಲೀಸ್ಟ್ ಸೈಡ್ ಎಫೆಕ್ಟ್. ಸ್ವಲ್ಪ ಜನಕ್ಕೆ ಅಡ್ಜಸ್ಟ್ ಆಗ್ಬಿಟ್ರೆ ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ. ಸೊ ಕಾಪರ್ ಟೀ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಕಾಪರ್ ಟೀ ವೆರಿ ಲೋಕಲಿ ಆಕ್ಟಿಂಗ್, ಅದು ತುಂಬಾ ಇನ್ಫ್ಲಮೇಟರಿ ರೆಸ್ಪಾನ್ಸ್ ಯೂಟ್ರಸ್ ಒಳಗಡೆ ಪ್ರೊಡ್ಯೂಸ್ ಮಾಡಿ ನಮಗೆ ಪ್ರೆಗ್ನೆನ್ಸಿ ಆಗದಿರೋಂಗೆ ಪ್ರಿವೆಂಟ್ ಮಾಡುತ್ತೆ. ಬಟ್ ಕಾಪರ್ ಟೀಯಲ್ಲೂ ಕೂಡ ನಮಗೆ ಫೇಲ್ಯೂರ್ ರೇಟ್ ಜಾಸ್ತಿ ಇರುತ್ತೆ. ಅಂದರೆ ಈ ಕಾಪರ್ ಟೀ ಹಾಕ್ಸ್ಕೊಂಡು ಕೂಡ ಇಫ್ ಇನ್ ಕೇಸ್ ನಿಮ್ಗೆ ಏನಾದ್ರು ಪೀರಿಯಡ್ಸ್ ಮಿಸ್ ಆಯಿತು ಅಂದರೆ ನೀವು ಖಂಡಿತ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಸ್ಲೇಬೇಕು. ಎಲ್ಲ ಕಾಂಟ್ರಸೆಪ್ಷನ್ಗೂ ಫೇಲ್ಯೂರ್ ರೇಟ್ ಇರುತ್ತೆ, ಕಾಪರ್ ಟೀಗೂ ಇದೆ. ಎಷ್ಟೊಂದು ಜನ ಕಾಪರ್ ಟೀ ಜೊತೆ ಪ್ರೆಗ್ನೆಂಟ್ ಆಗಿದ್ದಾರೆ. ಸೊ ನಾ ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಅದು ಸೇಫ್, ಎಲ್ಲರಿಗೂ ಆಗ್ಬಿಡಲ್ಲ. ಫೇಲ್ಯೂರ್ ರೇಟ್ ಸ್ವಲ್ಪ ಕಡಿಮೆ ಕಾಪರ್ ಟೀದು. ಸೊ ನಮ್ಮ ನ್ಯಾಚುರಲ್ ಮೆಥಡ್ ಆಯಿತು, ಪಿಲ್ಸ್ ಆಯಿತು, ಕಾಪರ್ ಟೀ ಆಯಿತು. ನೆಕ್ಸ್ಟ್ ಬಂದು ಫೈನಲ್ ಸ್ಟೇಜ್ ಬಂದು ಯು ಕ್ಯಾನ್ ಅಂಡರ್ಗೋ. ನಿಮಗೆ ಓಕೆ ನಿಮ್ಗೆ ಕಂಪ್ಲೀಟ್ ಆಗಿದೆ, ಫ್ಯಾಮಿಲಿ 2 ಮಕ್ಕಳೇ ಸಾಕು ಅಂತ ಅನ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ನೀವು ಟ್ಯೂಬಲ್ ಲೈಗೇಷನ್ ಕೂಡ ಮಾಡಿಸ್ಕೋಬೋದು. ಒಂದು ಸರ್ಜರಿ ಮಾಡಿ ನೀವು ಟ್ಯೂಬ್ಸ್ನ ಟೈ ಮಾಡಿಸ್ಕೋಬೋದು. ಸೊ ಟ್ಯೂಬ್ಸ್ ಟೈ ಮಾಡಿದ್ರೂ ಕೂಡ ನಮಗೆ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಇರುತ್ತೆ. ಯಾಕೆಂತ ಹೇಳಿದ್ರೆ ಟ್ಯೂಬ್ಸ್ ಟೈ ಮಾಡಿದ್ಮೇಲೆ 0.1%, ಅಂದರೆ 1000 ಜನಕ್ಕೆ ನಾವು ಟ್ಯೂಬ್ಸ್ ಟೈ ಮಾಡಿದ್ರೆ ಅದರಲ್ಲಿ ಒಬ್ಬರಿಗೆ ಅದು ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಎಲ್ಲ ಏನು ಸಕ್ಸಸ್ಫುಲ್ಲೇ ಏನಿಲ್ಲ. ಸೊ ಅದರಲ್ಲೂ ಫೇಲ್ಯೂರ್ ರೇಟ್ ಇರುತ್ತೆ. ಸೊ ಅದರಲ್ಲಿ ತುಂಬ ರೇರ್, ಬಟ್ ಚಾನ್ಸಸ್ ಆರ್ ದೇರ್. ಓಕೆನಾ. ಸೊ ಇದೆಲ್ಲ ಆಪ್ಷನ್ಸ್ ಇದೆ. ಸೊ ನೀವೇನಾರು ಪ್ರೆಗ್ನೆನ್ಸಿ ಸ್ಪೇಸ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀರಾ, ಅಥವಾ ಪ್ರೆಗ್ನೆನ್ಸಿ ಪೋಸ್ಟ್ಪೋನ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀರಾ, ಅಥವಾ ನಿಮಗೆ ಬೇರೆ ಏನೋ ರೀಸನ್ಸ್ಗೆ ನಿಮಗೆ ಕಾಂಟ್ರಸೆಪ್ಷನ್ ಬೇಕು, ಇದೆಲ್ಲ ಅನಿಸಿದ್ರೆ ನೀವು ಈ ಮೆಥಡ್ಸಲ್ಲಿ ಯಾವ ಮೆಥಡ್ಸರ ಚೂಸ್ ಮಾಡ್ಬೋದು, ಡಿಪೆಂಡಿಂಗ್ ಅಪಾನ್ ಯೋರ್ ನೆಸೆಸಿಟಿ. ನಿಮ್ಮ ಏಜ್ ಗ್ರೂಪ್ಗೆ ನೀವು ಯಾವ ಏಜ್ ಗ್ರೂಪಲ್ಲಿದ್ದೀರಾ, ನಿಮ್ಮದು ಬಾಡಿ ವೆಯ್ಟ್ ಎಷ್ಟಿದೆ, ನಿಮ್ಗೆ ಏನಾದ್ರು ಅಂಡರ್ಲೈನ್ ಮೆಡಿಕಲ್ ಕಂಡೀಷನ್ಸ್ ಇದೆಯಾ, ಇದನ್ನೆಲ್ಲ ಅಸೆಸ್ ಮಾಡಿ ನೀವು ಒಂದ್ಸಲ ಡಾಕ್ಟರ್ ಹತ್ರ ಹೋಗಿ ಕಾಂಟ್ರಸೆಪ್ಷನ್ ಬಗ್ಗೆ ನೀವು ಖಂಡಿತ ಒಂದು ಡಿಸ್ಕಷನ್ನೇ ಮಾಡ್ಬೋದು. ಅವರು ನಿಮ್ಮನ್ನು ಅಸೆಸ್ ಮಾಡಿ ನಿಮ್ಗೆ ಯಾವುದು ಪ್ರಿಫರೇಬಲೋ ಅದನ್ನು ಕೊಡ್ತಾರೆ. ಸೊ ಇದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಾನು ನಿಮ್ಗೆ ಹೇಳಲೇಬೇಕು, ಅದು ನಮ್ಮ ಲ್ಯಾಕ್ಟೇಷನ್ ಟೈಮ್. ಓಕೆ, ಡೆಲಿವರಿ ಆಗಿದೆ, ಸೊ ನೀವು ಬ್ರೆಸ್ಟ್ ಫೀಡ್ ಮಾಡ್ತಾ ಇದ್ದೀರಾ. ಸೊ ನಾವು ಬ್ರೆಸ್ಟ್ ಫೀಡ್ ಮಾಡಬೇಕಾದ್ರೆ ನಮಗೆ ಪೀರಿಯಡ್ಸ್ ಬರಲ್ಲ. ಸೊ ಅದರ ಅರ್ಥ ನಮಗೆ ಓವ್ಯುಲೇಷನ್ ಆಗ್ತಾ ಇಲ್ಲ ಅಂತ ಅಲ್ಲ. ಸೊ ನಾವು ಬ್ರೆಸ್ಟ್ ಫೀಡ್ ಮಾಡಬೇಕಾದ್ರೆ ಖಂಡಿತ ನಮಗೆ ಓವ್ಯುಲೇಷನ್ ಆಗುತ್ತೆ. ಸೊ ಓವ್ಯುಲೇಷನ್ ಆಗುತ್ತೆ, ನಮಗೆ ಪೀರಿಯಡ್ಸ್ ಬರಲ್ಲ, ಬಿಕಾಸ್ ಆ ಪ್ರೊಲಾಕ್ಟಿನ್ ಹಾರ್ಮೋನ್ಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಈ ಥರ ಟೈಮಲ್ಲಿ ನಾವು ಅನ್ಪ್ರೊಟೆಕ್ಟೆಡ್ ಇಂಟರ್ಕೋರ್ಸ್ ಎಲ್ಲ ಮಾಡಿದ್ರೆ ನಮಗೆ ಪ್ರೆಗ್ನೆನ್ಸಿ ಚಾನ್ಸಸ್ ತುಂಬ ಜಾಸ್ತಿ. ಎಷ್ಟೋ ಜನ ನನ್ನ ಕೆರಿಯರಲ್ಲಿ ನಾನು ತುಂಬ ಜನ ನೋಡ್ಬಿಟ್ಟಿದ್ದೀನಿ, ಮಕ್ಕಳಿಗೆ 5 ತಿಂಗಳು 6 ತಿಂಗಳು ಇರುತ್ತೆ, ಮತ್ತೆ ಡೆಲಿವರಿ ಆದಮೇಲೆ ಎಷ್ಟೊಂದು ಜನ ಕೇರ್ಲೆಸ್ ಆಗಿ ಇದ್ಬಿಡ್ತಾರೆ ಅಲ್ವಾ. ಎಷ್ಟೋ ಜನ ಗೊತ್ತೇ ಆಗಿರಲ್ಲ, ಯಾಕೆಂದರೆ ಎಷ್ಟೊಂದು ಜನ ಹೇಳ್ತಾರೆ ಹೌದು 1 ವರ್ಷದ ಗಟ್ಟಲೆ ನಮಗೆ ಪೀರಿಯಡ್ಸ್ ಬರಲ್ಲ ಅಂತ. ಹೌದು, ತುಂಬ ಜನಕ್ಕೆ ಪೀರಿಯಡ್ಸ್ ಬರಲ್ಲ, ಅದರ ಅರ್ಥ ನಿಮಗೆ ಪ್ರೆಗ್ನೆನ್ಸಿ ಫಾರ್ಮ್ ಆಗೋ ಚಾನ್ಸೇ ಇಲ್ಲ ಅಂತೇನಲ್ಲ. ಓಕೆ, ನಾವು ಶುಡ್ ಬಿ ವೆರಿ ವೆರಿ ಕೇರ್ಫುಲ್. ಯಾಕೆಂದರೆ ಲ್ಯಾಕ್ಟೇಷನಲ್ ಅಮೆನೂರಿಯಾ ಅಂತ ಹೇಳಿದ್ರೆ, ನಾವು ಲ್ಯಾಕ್ಟೇಷನ್ ಮಾಡ್ಬೇಕಾದ್ರೆ ನಮಗೆ ಅಮೆನೂರಿಯಾ ಅಂತ ಹೇಳಿದ್ರೆ ಪೀರಿಯಡ್ಸ್ ಬರಲ್ಲ. ಆ ಟೈಮಲ್ಲಿ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ನೀವು ಆ ಟೈಮಲ್ಲಿ ತುಂಬ ಪ್ರಿಕಾಷನ್ ಆಗಿರಬೇಕು. ಸೊ ಅದಕ್ಕೆ ಹೇಳೋದು, ಡೆಲಿವರಿ ಮುಗಿದ ಮೇಲೆ ಆ 6 ವೀಕ್ಸ್ ನೀವು ವಿಸಿಟ್ ಹೋಗ್ತೀರಾ ಅಲ್ವಾ, ಸೊ ಆವಾಗ ನೀವು ಖಂಡಿತ ನಿಮ್ಮ ಡಾಕ್ಟರ್ ಜೊತೆ ನೀವು ಕಾಂಟ್ರಾಸೆಪ್ಷನ್ ಬಗ್ಗೆ ಡಿಸ್ಕಸ್ ಮಾಡಿ ಒಂದು ಮೆಥಡ್ ನೀವು ಫಾಲೋ ಮಾಡಲೇಬೇಕು. ಇಲ್ಲಾಂದರೆ ಯು ವಿಲ್ ಲ್ಯಾಂಡ್ ಅಪ್ ವಿತ್ ಅನ್ವಾಂಟೆಡ್ ಪ್ರೆಗ್ನೆಂಟ್, ಮತ್ತೆ ಇನ್ನೊಂದು ಈ ವರ್ಷದೊಳಗಡೆ ಮತ್ತೆ ಪ್ರೆಗ್ನೆಂಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಇದು ನಿಮ್ಮ ಮನಸ್ಸಲ್ಲಿ ಖಂಡಿತ ಇಟ್ಕೋಬೇಕು. ಸೊ ಇದೊಂದು ನಿಮ್ಗೊಂದು ಜನರಲ್ ಐಡಿಯಾ ಸಿಕ್ತು ಅಂತ ನಾನು ಅನ್ಕೊಳ್ತೀನಿ ಕಾಂಟ್ರಾಸೆಪ್ಷನ್ ಬಗ್ಗೆ. ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ನಿಮಗೆ ಚಾನಲ್ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಟಾಪಿಕ್ ಜೊತೆ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.